ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಅಡ್ವಾನ್ಸ್ ಆಗಿ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತು ಸ್ವಾತಂತ್ರ್ಯ ದಿನದ ಸ್ಪೆಷಲ್ ಆಗಿ 3 ಕಲರ್ ರವಾ ಬರ್ಫಿ ಯಾವ ರೀತಿ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಹಾಗೆ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ನಾನಿಲ್ಲಿ ಒಂದು ಪ್ಯಾನ್ ಅಲ್ಲಿ 2 ಬೌಲ್ನಷ್ಟು ನಾನಿಲ್ಲಿ ಸೂಜಿ ರವಾ ತಗೊಂಡಿದ್ದೀನಿ. ಬಾಂಬೆ ರವಾ ಅಂತಾರಲ್ರಿ ಅದು. ನೆಕ್ಸ್ಟ್ ನಾನಿಲ್ಲಿ ಒಂದು 5 ಸ್ಪೂನ್ ಅಷ್ಟು ತುಪ್ಪವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ರವಾನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬ್ರೌನ್ ಕಲರ್ ಬರೋ ತನಕನೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು 3 ಕಲರ್ ರವಾ ಬರ್ಫಿ ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ತುಂಬಾನೇ ರುಚಿ ಇರುತ್ತೆ, ಮಾಡೋದು ಕೂಡ ತುಂಬಾನೇ ಸುಲಭ. ಒಂದು 10 ನಿಮಿಷದಲ್ಲೇ ಮಾಡ್ಕೋಬಹುದು. ನೋಡಿ, ಈ ರೀತಿ ಬ್ರೌನ್ ಕಲರ್ ಬರೋ ತನಕನೂ ಹುರ್ಕೋಬೇಕು. ಹುರಿದಿದ್ದಾಗಿದೆ. ಇದನ್ನ ಒಂದು ಪ್ಲೇಟಿಗೆ ಹಾಕೊಳ್ಳಂದ್ರೆ ರವೆನ. ನೋಡ್ರಿ, ನೆಕ್ಸ್ಟ್ ಅದೇ ಪ್ಯಾನ್ ಅಲ್ಲಿ ನಾನು ಎರಡು ಬೌಲು ನಾನು ರವಾ ತಗೊಂಡಿದ್ದೀನಿ ಅಲ್ವಾ, 5 ಬೌಲ್ನಷ್ಟು ನಾವು ನೀರನ್ನ ಹಾಕೋಬೇಕಾಗುತ್ತೆ. ನೀರನ್ನ ಸೇರಿಸ್ಕೋಬೇಕು. 1 ಬೌಲಿಗೆ 2.5 ಹಾಕೊಂಡ್ರೆ 2 ಬೌಲಿಗೆ ನಾವು 5 ಕಪ್ಪು ಅಳತೆನ ತಗೋಬೇಕಾಗುತ್ತೆ. ಸರಿಯಾದ ಅಳತೆಯಲ್ಲಿ ಮಾಡಿದ್ರೆ ಮಾತ್ರ ಇದು ರವಾ ಬರ್ಫಿ ಚೆನ್ನಾಗಿ ಬರುತ್ತೆ, ಇಲ್ಲಾಂದ್ರೆ ಇಲ್ಲ. ನೀವಿಲ್ಲಿ ನೀರ್ ಬದಲಿಗೆ ಹಾಲನ್ನಾದ್ರೂ ಸೇರಿಸ್ಕೋಬಹುದು. ನಾನಿಲ್ಲಿ ಹಾಲು ಹಾಕ್ತಾ ಇಲ್ಲ, ನೀರಲ್ಲೇ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಹಾಲಲ್ಲಿ ಮಾಡ್ಕೋಬಹುದು. ಅದ್ರಲ್ಲಿ ರವಾ ತಿರ್ಗಿಸ್ಲಿಕ್ಕೆ ಚೆನ್ನಾಗಾಗಲ್ಲ, ಹಾಗಾಗಿ ಇನ್ನೊಂದು ಪ್ಯಾನ್ ಅಲ್ಲಿ ನಾನು ಹಾಕೊಳ್ತಾ ಇದ್ದೀನಿ, ದೊಡ್ಡ ಪ್ಯಾನ್ ಅಲ್ಲಿ. ನೋಡ್ರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಕೈ ಬಿಡ್ದಂಗೆ. ಗಂಟಾಗೋ ಸಾಧ್ಯತೆ ಇರುತ್ತೆ, ಹಾಗಾಗಿ ನಾವು ಕೈ ಬಿಡ್ದಂಗೆ ಈ ರೀತಿ ತಿರುಗಿಸ್ತಾನೆ ಇರಬೇಕು. ನೆಕ್ಸ್ಟ್ ಇಲ್ಲಿ ನಾನು ಅದೇ ಬೌಲ್ ನಲ್ಲಿ 1.5 ಬೌಲ್ನಷ್ಟು ಸಕ್ಕರೆಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಸಕ್ಕರೆ ಸ್ವೀಟ್ ಜಾಸ್ತಿ ಬೇಕಂದ್ರೆ 2 ಬೌಲ್ ಆದ್ರೂ ಸೇರಿಸ್ಕೋಬಹುದು. ನಾನಿಲ್ಲಿ 1.5 ಬೌಲ್ನಷ್ಟು ಸಕ್ಕರೆಯನ್ನ ಸೇರಿಸ್ಕೊಂಡಿದ್ದೀನಿ. ನೋಡ್ರಿ, ಅದು ಸಕ್ಕರೆ ಮಿಶ್ರಣ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಚೆನ್ನಾಗಿ ಅದು ಕರಗ್ತಾ ಬರುತ್ತೆ ಸಕ್ಕರೆ. ಕೈ ಬಿಡ್ದಂಗೆ ತಿರ್ಗಿಸ್ತಾನೆ ಇರಬೇಕು. ನೆಕ್ಸ್ಟ್ ಸ್ವಲ್ಪ ಶುಂಠಿ ಪುಡಿನ ಸೇರಿಸ್ಕೊಳ್ಳೋಣ್ರಿ. ನೋಡ್ರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರ್ಬೇಕು. ಹಾಗೆ ಯಾಲಕ್ಕಿ ಪುಡಿನೂ ನಾನಿಲ್ಲಿ 3 ಯಾಲಕ್ಕಿನ ಪುಡಿ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ತುಂಬಾನೇ ಚೆನ್ನಾಗಿರುತ್ತೆ ಕಣ್ರಿ ಇದು 3 ಕಲರ್ ರವಾ ಬರ್ಫಿ. ನೋಡ್ರಿ, ಒಂದ್ 5 ನಿಮಿಷನಾದ್ರೂ ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ರವೆನ ಬೇಯಿಸ್ಕೋಬೇಕು. ನೋಡ್ರಿ, ಚೆನ್ನಾಗಿ. ನೆಕ್ಸ್ಟ್ ಮತ್ತೆ 2 ಸ್ಪೂನ್ ತುಪ್ಪವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನೊಂದ್ 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಂದ್ರೆ. ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ನೋಡ್ರಿ, ಇದು ರೆಡಿ ಆಗಿದೆ. ಇದನ್ನ ನಾನು 3 ಭಾಗವಾಗಿ ತಗೊಳ್ತಾ ಇದ್ದೀನಿ. ಇನ್ನೊಂದು ಪ್ಯಾನ್ ಅಲ್ಲಿ 3 ಭಾಗವಾಗಿ ನಾನು ಇದನ್ನ ಬೇರ್ಪಡಿಸ್ಕೊಳ್ತಾ ಇದ್ದೀನಿ. ಒಂದ್ ಕಲರು ಕೇಸರಿ ಬಣ್ಣಗೆ, ಇನ್ನೊಂದು ಹಸಿರು ಬಣ್ಣ, ಇನ್ನೊಂದು ವೈಟು. ಎಲ್ಲಾನು ಒಂದೇ ಬೌಲ್ ನಲ್ಲಿ ನಾವು 3 ಭಾಗವಾಗಿ ಮಾಡ್ಕೊಳ್ಳೋಣ್ರಿ. ಮತ್ತೆ ಮುಂಚೆನೆ ಇಲ್ಲಿ ನಾವು ಒಂದು ಸ್ವೀಟ್ ಬಾಕ್ಸ್ ಅಲ್ಲಿ ನಾವು ತುಪ್ಪವನ್ನ ಸವರ್ಕೋಬೇಕು ಚೆನ್ನಾಗಿ. ನೆಕ್ಸ್ಟ್ ಇಲ್ಲಿ ನಾನು ಫುಡ್ ಕಲರ್ 2 ತಗೊಂಡಿದ್ದೀನಿ, ಒಂದು ಕೇಸರಿ ಬಣ್ಣ, ಒಂದು ಹಸಿರು ಬಣ್ಣ. ಅದಕ್ಕೆ ಒಂದೊಂದು ಸ್ಪೂನ್ ಅಷ್ಟು ನಾನು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ರಿ, ಒಂದು ಕೇಸರಿ ಬಣ್ಣ ಆಲ್ರೆಡಿ ನಾನು ಹಾಕಿದ್ದೀನಿ, ಅದು ವಿಡಿಯೋ ಸ್ಕಿಪ್ ಆಗಿದೆ. ಕಲರ್ ಹಾಕಿ ಕಲ್ಸೋದು ಏನು ಅನ್ಕೋಬೇಡಿ. ಇದನ್ನ ಆ ಸ್ವೀಟ್ ಬಾಕ್ಸಿಗೆ ಹಾಕೊಳ್ಳೋಣ್ರಿ. ಕೇಸರಿ ಬಣ್ಣದ್ದು ಬಾಕ್ಸಿಗೆ ಹಾಕೊಂಡು ಅದು ಚೆನ್ನಾಗಿ ನಾವು ಲೆವೆಲ್ ಮಾಡ್ಕೋಬೇಕಂಡ್ರಿ. ನೀಟಾಗಿ ಲೆವೆಲ್ ಮಾಡ್ಕೊಳ್ಳೋಣ್ರಿ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಬಾಕ್ಸ್ ಫುಲ್ ತುಂಬಾನು ಮಾಡ್ಕೋಬಹುದು. ನಾನಿಲ್ಲಿ ಸ್ವಲ್ಪ ಒಂದು 3/4% ಆಗಿ ನಾನಿಲ್ಲಿ ಶೇಪ್ ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಲೆವೆಲ್ ಆಗಿ ಸಾಫ್ಟ್ ಆಗಿ ಮಾಡ್ಕೋಬೇಕು.
ನೆಕ್ಸ್ಟ್ ಬಣ್ಣ ಹಾಕದೇ ಇರೋದು ವೈಟ್ ಹಾಕೊಳ್ಳನ್ರಿ ರವಾ ಬರ್ಫಿಗೆ. ನೋಡ್ರಿ ಅದನ್ನು ಕೂಡ ಲೆವೆಲ್ ಮಾಡ್ಕೊಳ್ಳನ್ರಿ ಚೆನ್ನಾಗಿ. 3 ಭಾಗವಾಗಿ ಮಾಡ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಕಣ್ರಿ ಇದು ಸ್ವೀಟು. ಇದನ್ನು ಕೂಡ ನಾವು ಸಾಫ್ಟ್ ಆಗಿ ಲೆವೆಲ್ ಆಗಿ ಮಾಡ್ಕೊಳ್ಳನ್ರಿ. ನೋಡ್ರಿ ಲೆವೆಲ್ ಆಗಿದೆ. ನೆಕ್ಸ್ಟ್ ಇನ್ನೊಂದು 3ನೇ ಭಾಗವಾಗಿ ತಗೊಂಡಿದ್ವಿ ಅಲ್ವಾ, ಅದನ್ನ ನಾವು ಫುಡ್ ಹಸಿರು ಬಣ್ಣ ಹಾಕೊಂಡು ಕಲಸ್ಕೊಳ್ಳನ್ರಿ. ನಾನು ಇದನ್ನ ಕೈಯಲ್ಲೇ ಕಲಸ್ಕೊಳ್ತಿದ್ದೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದಕ್ಕೆ ನೀವು ಸ್ಪೂನ್ ಸಹಾಯದಿಂದನಾದ್ರೂ ಕಲಸ್ಕೋಬಹುದು. ನೋಡ್ರಿ ಚೆನ್ನಾಗಿ ಮಿಶ್ರಣ ಆಗ್ಬೇಕದು. ಗ್ರೀನ್ ಕಲರ್ ಬಣ್ಣ, ಫುಡ್ ಕಲರು ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ ಕಣ್ರಿ. ಅಂಗಡಿಯಲ್ಲಿ ಸಿಗುತ್ತೆ, ಫುಡ್ ಕಲರ್ ಕೊಡ್ರಿ ಅಂದ್ರೆ ಕೊಡ್ತಾರೆ. ನೋಡ್ರಿ ಇದನ್ನು ಕೂಡ ಸ್ವೀಟ್ ಬಾಕ್ಸಿಗೆ ಹಾಕೊಳ್ಳನ್ರಿ. ಚೆನ್ನಾಗಿ ಇದನ್ನು ಕೂಡ ಲೆವೆಲ್ ಮಾಡ್ಕೊಳ್ಳನ್ರಿ ಒಂದ್ ಸೈಡ್ ಇಂದ ಎಲ್ಲ ಕಡೆಗೂ. ನೋಡ್ರಿ ಈ ರೀತಿ ಲೆವೆಲ್ ಆಗಿ ಮಾಡ್ಕೊಳ್ಳನ್ರಿ ಚೆನ್ನಾಗಿ. ನೋಡ್ರಿ ಈ ರೀತಿ ಲೆವೆಲ್ ಆಗಿ ಚೆನ್ನಾಗಿ ಸಾಫ್ಟ್ ಆಗಿ ಮಾಡ್ಕೋಬೇಕು. ನೋಡ್ರಿ ಎಷ್ಟು ಚೆನ್ನಾಗಿ ಲೆವೆಲ್ ಬಂದಿದೆ. ಈ ರೀತಿ ನಾವು ಲೆವೆಲ್ ಮಾಡ್ಕೋಬೇಕೆಲ್ಲಾನು ಸಾಫ್ಟ್ ಆಗಿ. ಇದು ರೆಡಿ ಆಗಿದೆ. ಇದು ನಾವು 15 ನಿಮಿಷ ಬಿಟ್ಟು ನಂತರ ನಾವು ಇದನ್ನ ಕಟ್ ಮಾಡ್ಕೊಳ್ಳಂದ್ರೆ. ನೋಡ್ರಿ ಇದನ್ನ ಒಂದು ಪ್ಲೇಟಿಗೆ ನಾವು ಹಾಕೊಳ್ಳೋಣ. ಹದಿನೈದು ನಿಮಿಷ ಆಗಿದೆ ನೋಡ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ. ಸೈಡ್ ಅಲ್ಲಿ ಎಡ್ಜ್ ಎಲ್ಲ ಲೆವೆಲ್ ಆಗಿ ಬಂದಿಲ್ಲ, ಅದನ್ನ ನಾವು ಕಟ್ ಮಾಡ್ಬಿಟ್ಟು ತೆಗಿಯೋಣ್ರಿ ಒಂದ್ ಸೈಡ್ ಅಲ್ಲಿ. ಇನ್ನು ಉಳಿದಿದ್ದು ನಾವು ಲೆವೆಲ್ ಮಾಡ್ಕೊಳ್ಳೋಣ್ರಿ ಚೆನ್ನಾಗಿ. ನೋಡ್ರಿ ಅದು ಸೈಡ್ ಎಡ್ಜ್ ಚೆನ್ನಾಗ್ ಬಂದಿಲ್ಲ, ಹಾಗಾಗಿ ಅದು ಒಂದ್ ಸೈಡ್ ಅಲ್ಲಿ ಎತ್ತಿಡ್ತಾ ಇದ್ದೀನಿ. ನೋಡ್ರಿ ಇದನ್ನ ನೀಟಾಗಿ ಬರ್ಫಿ ಆಕಾರದಲ್ಲಿ ಕಟ್ ಮಾಡ್ಕೊಳ್ಳೋಣ್ರಿ ಚೌಕ ಶೇಪ್ ಅಲ್ಲಿ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಮನೆಯಲ್ಲಿ ಮಾಡ್ಕೋಬಹುದು, ತುಂಬಾ ಈಸಿಯಾಗಿ ಒಂದು 10 ನಿಮಿಷದಲ್ಲೇ ಮಾಡ್ಕೋಬಹುದು. ಇದು ನೋಡಕ್ಕೂ ತುಂಬಾ ಚೆನ್ನಾಗಿರುತ್ತೆ, ತಿನ್ಲಿಕ್ಕೂ ತುಂಬಾನೇ ರುಚಿಯಾಗಿರುತ್ತೆ. ಹಾಗೆ ಮಾಡುವುದು ಕೂಡ ತುಂಬಾನೇ ಸುಲಭ. ಚಿಕ್ಕವರಿಂದ ಹಿಡಿದು ದೊಡ್ಡೋರ್ವರೆಗೂ ಈ ಸ್ವೀಟ್ ನ ಇಷ್ಟಪಡ್ತಾರೆ. ತುಂಬಾ ಕಲರ್ಫುಲ್ ಆಗಿರುತ್ತೆ ಅಲ್ವಾ. ನೋಡಿ ನಮ್ ಸ್ವಾತಂತ್ರ್ಯ ದಿನದ 3 ಕಲರ್ ರವಾ ಬರ್ಫಿ ರೆಡಿ ಆಗಿದೆ. ಇದನ್ನ ಒಂದ್ ಪ್ಲೇಟಿಗೆ ನಾವು ಸರ್ವ್ ಮಾಡ್ಕೊಳ್ಳೋಣ್ರಿ ಇನ್ನೊಂದ್ ಸಾರಿ. ಸ್ವಾತಂತ್ರ್ಯ ದಿನದಂದು ನೀವು ಈ ಸಿಹಿಯನ್ನು ಮನೆಯಲ್ಲೇ ಮಾಡಿ ನೋಡಿ, ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ನೋಡಿ ರವಾ ಬರ್ಫಿ ಎಷ್ಟು ಸಾಫ್ಟ್ ಆಗಿ ಸ್ಪಾಂಜಿ ಆಗಿ ಬಂದಿದೆ ನೋಡ್ತಿರ್ಬೋದು ನೀವು. ಈ ರೆಸಿಪಿ ಇಷ್ಟ ಆತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ ಹೋಗ್ಬೇಡಿ. ಹೀಗೆ ನಮ್ಮ ರೆಸಿಪಿ ನೋಡ್ತಾ ಇರಿ. ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ ಸ್ನೇಹಿತರೆ. One second advance wishes. Happy Independence Day friends. Bye bye.